ನಾಲಿಗೆಯನ್ನ ಲೇಖನಿಯನ್ನಾಗಿ ಮಾಡಿ ಮನಸ್ಸನ್ನು ಕಲ್ಪನೆ ಹಾಳನ್ನಾಗಿ ಮಾಡಿ ಕಲಾವಿದನೆಂಬ ಗಂಬೆಗೆ ಜೀವಕಲೆಯನ್ನು ತುಂಬಿ ಈ ಭೂಮಿಗೆ ಕಳಿಸಿದ್ದಾನೆ ಜೀವ. ನೀನು ಜೀವಿಸುವಾಗ ಪಾಪವನ್ನಾದರೂ ಮಾಡು, ಕರ್ಮವನ್ನಾದರೂ ಮಾಡು. ನೀನು ಮಾಡುವ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ತಕ್ಕ ಪ್ರತಿಫಲ ಇದ್ದೇ ಇರುತ್ತದೆ ಎಂಬ ಸತ್ಯ ಗೊತ್ತಿದ್ದರೂ ಮಾನವನೆಂಬ ಮಂಗ ಈ ಭೂಮಿಯ ಮೇಲೆ ಮಾಡಬಾರದ ಏಸು ಕೃತ್ಯವನ್ನು ಮಾಡಿ ಆ ಸೃಷ್ಟಿಕರ್ತನ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದಾನೆ. ಆರಾಬಹುದು ಈ ಊರ ಜನರ ಪರಿಸ್ಥಿತಿಯನ್ನು ಕಂಡು ನಾನು ನನ್ನ 2 ಎಕರೆ ಜಮೀನನ್ನು ಈ ಊರ ರುದ್ರಭೂಮಿಯಾಗಿ ಕೊಟ್ಟರೆ ನನ್ನ ಮೇಲೆ ಕೆಂಡಮಂಡಲವಾಗುತ್ತಿದ್ದಾನೆ ಆ ಶ್ರೀಮಂತರಾದ. ಇಂತಹ ನೀಚರು ನಿರ್ನಾಮವಾಗುವವರೆಗೂ ನಮ್ಮೂರಿನ ಜನರಿಗೆ ಮುಕ್ತಿ ಸಿಗಲಾರದು, ಮುಕ್ತಿ ಸಿಗಲಾರದು. ಅಂತ ಕಷ್ಟ ಏನು ಬಂದಿದ್ದೀರಿ ಈ ಹಳ್ಳಿ ಜನರಿಗೆ? ನಮ್ಮ ಊರಿನ ಜನ ಪ್ರಾಣ ಕಳೆದುಕೊಂಡಾಗ ಅಂತ್ಯ ಸಂಸ್ಕಾರ ಮಾಡಲು 3 ಅಡಿ ಜಾಗವಿಲ್ಲದಂತಾಗಿದೆ. ಇದನ್ನರಿತ ನಾನು ನನ್ನ 2 ಎಕರೆ ಜಮೀನನ್ನು ರುದ್ರಭೂಮಿಯಾಗಿ ಕೊಟ್ಟರೆ ನನಗೆ ಎದುರಾಗಿ ನಿಂತಿರುವನು ಆ ಶ್ರೀಮಂತರಾಗುವುದು. ಸ್ವಾಮಿ, ಹೆದರಿದ್ರೆ ಹೆದರಿಸ್ತಾರೆ. ಅಂತ ವಿಷ ಜಂತುಗಳ ಸಾಹಸ ಬೇಡ ಅಂತ ಸುಮ್ಮನಾದ್ರೆ ನಮಗೆ ಎದೆ ಉಬ್ಬಿಸಿ ಹೋಗ್ತಾರೆ. ಯಾರ ಸವಾಸ ಮಾಡಿದ ನಾವು ನಮ್ಮ ಪಾಡಿಗೆ ನಾವಿದ್ರೆ ಅವರದೇನು ಆಸ್ತಿಯನ್ನು ನಾವು ಕಸಿದುಕೊಂಡಿದ್ದೀವಿ. ಯಾಕೆ ನಮ್ಮನ್ನ ಇಷ್ಟು ಕಾಡ್ತಾ ಇದ್ದಾರೆ? ಒಂದು ಒಳ್ಳೆ ಕೆಲಸಕ್ಕೆ ಅಂತ ನಾವೇ ನಮ್ಮ ಆಸ್ತಿಯನ್ನ ಕೊಟ್ಟಿದ್ದೇವೆ. ಒಂದು ಒಳ್ಳೆ ಕೆಲಸಕ್ಕೆ ಕೊಟ್ಟಿರ್ಬೇಕಾದ್ರೆ ಅದಕ್ಕೂ ಅಡ್ಡಿ ಹಾಕ್ತಾ ಇದ್ದಾರಲ್ಲ, ನಾವೇನ್ರಿ ಅಂತ ತಪ್ಪು ಮಾಡಿದೀವಿ? ಇಷ್ಟೆಲ್ಲ ನೀಚರು ಕಾಡ್ತಾ ಇದ್ದಾರಲ್ಲ, ಆ ದೇವರು ಅವ್ರಿಗೆ ಅಂತ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾನ್ರಿ. ನೀವ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ತಲೆ ಕೆಡಿಸಿಕೊಳ್ಳಬಾರದನ್ನು ಸುಮ್ಮನೆ ಕುಳಿತರೆ ಮುಂದೊಂದು ದಿನ ನಮ್ಮ ಮನೆತನಕ್ಕೆ ಕೇಡು ಬಗೆಯುತ್ತಾನೆಂಬ ಚಿಂತೆ ನನ್ನನ್ನು ಕಾಡುತ್ತಿದೆ ಸುಮಿತ್ರ, ಕಾಡುತ್ತಿದೆ. ಸ್ವಾಮಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ನೋಡಿ, ನಿಮ್ಮಂತ ಸತ್ಯವಂತರನ್ನ ಕೈ ಹಿಡಿದಕ್ಕೆ ಆ ದೇವರು ಬಂದೇ ಬರ್ತಾನೆ ಸ್ವಾಮಿ, ಬಂದೇ ಬರ್ತಾನೆ. ಆ ದೇವನೆಂಬ ದಯಾಪಾಲಕ ನದಿ ಇದ್ದಾಗೆ ಸುಮಿತ್ರ. ಮಳೆರಾಯ ಮಳೆಯಾದಾಗ ಹಳ್ಳ ಕೊಳ್ಳಗಳು ತುಂಬಿ ಹರಿದು ಸಮುದ್ರ ನದಿಯನ್ನು ಸೇರುತ್ತದೆ. ನದಿಯನ್ನು ಸೇರುವಾಗ ಕಸಕಡ್ಡಿಗಳನ್ನು ಕೂಡ ಹೊತ್ತು ತರುತ್ತದೆ. ಆ ಕಸಕಡ್ಡಿಗಳನ್ನೆಲ್ಲ ಆ ನದಿ ತನ್ನ ಒಡಲಲ್ಲಿ ಮುಚ್ಚಿಕಿಟ್ಟುಕೊಂಡು ಸಕಲ ಜೀವರಾಶಿಗಳಿಗೆ ದಾಹ ತೀರಿಸುವಂತೆ ಪಾಪ ಪುಣ್ಯಗಳನ್ನು ಮಾಡಿದ ಸರ್ವ ಜನರನ್ನು ಸಮಾನವಾಗಿ ಕಾಣುತ್ತಾನೆ ಆ ನನ್ನ ಪರಮಾತ್ಮ. ನೀನು ಹೇಳಿದಂತೆ ಸತ್ಯವಂತನಷ್ಟೇ ಕಾಪಾಡಿದರೆ ಈ ಭೂಮಿ ಮೇಲೆ ಇಷ್ಟೊಂದು ಪಾಪಿಗಳ ಸಂಖ್ಯೆ ಇರುತ್ತಿರಲಿಲ್ಲ ಸುಮಿತ್ರ. ಪಾಪಿಗಳ ಸಂಖ್ಯೆ ಸತ್ಯದ ಹಾದಿಯಲ್ಲಿ ಒತ್ತ ನಡೆದರೆ ಅಸತ್ಯದ ಹಾದಿಯಲ್ಲಿ ಸಾವಿರಾರು ಜನ ನಡೆಯುತ್ತಿದ್ದಾರೆ, ಸಾವಿರಾರು ಜನ ನಡೆಯುತ್ತಿದ್ದಾರೆ. ಸ್ವಾಮಿ, ಒಳ್ಳೆಯವರು 4 ಜನರ ಜೊತೆ, ಕೆಟ್ಟವರು 4 ಜನ ಹೋದ್ರೆ ಅವರನ್ನು ರಕ್ಷಣೆ ಮಾಡ್ತಾನೆ ಆ ದೇವರು. ಅಂದಾಗ ಕರ್ಮಕ್ಕನುಗುಣವಾಗಿ ಅವರಿಗೆ ಶಿಕ್ಷೆ ಕೊಡ್ತಾನೆ ಸ್ವಾಮಿ ಆ ದೇವರು. ಹಿಂದೆ ತಂದೆ ತಾಯಿಗಳು ಮಾಡಿದ ಪಾಪ ಕರ್ಮಗಳನ್ನ ಮಕ್ಕಳು ಅನುಭವಿಸ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ಅವರವರು ಮಾಡಿದ ಪಾಪ ಕರ್ಮಗಳನ್ನ ಈ ಭೂಮಿ ಮೇಲೆ ಅನುಭವಿಸಿಯೇ ಸಾಯಬೇಕು. ಅಂದ ಹಾಗೆ ಸುಮಿತ್ರ, ಇನ್ನು ನನ್ನ ಹೆಸರಿನಲ್ಲಿದ್ದ ಜಮೀನನ್ನು ನನ್ನ ತಮ್ಮನಾದಂತಹ ಶರತ್ನ ಹೆಸರಿಗೆ ವರ್ಗಾಯಿಸಿದ್ದೇನೆ. ಅವನೊಂದು ಬಿಸ್ನೆಸ್ ಮಾಡಿ ಸಕ್ಸಸ್ ಕಂಡ್ರೆ ನಮ್ಮ ಮನೆತನಕ್ಕೆ ಕೀರ್ತಿ ತರುತ್ತಾನೆ ಸುಮಿತ್ರ, ಕೀರ್ತಿ ತರುತ್ತಾನೆ. ಸ್ವಾಮಿ, ಹಿಡಿಗಾಗಿ ಪಡಿ ಕಳೆದುಕೊಳ್ಳೋದು ಬೇಡ ಸ್ವಾಮಿ. ನನ್ನ ಮೈದನ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಮುಂದೆ ನಾವೆಲ್ಲ ಬೀದಿಯಲ್ಲಿ ಬಿದ್ರೆ ಹೀಗ್ರಿ, ಯಾಕೋ ಭಯವಾಗ್ತಾ ಇದೆ. ಹಾಗೇನು ಆಗುವುದಿಲ್ಲ ಸುಮಿತ್ರ, ಹಾಗೇನು ಆಗುವುದಿಲ್ಲ. ಹಾಗೇನಾದರೂ ಆದ್ರೆ ನಾವು ವಿಧಿ ಆಟಕ್ಕೆ ತಲೆಬಾಗಲೇಬೇಕು. ಅಂದ ಹಾಗೆ ನಾನು ಬಹಳ ದಿನಗಳಾಯ್ತು ಹೊಲದ ಕಡೆ ಹೋಗಿಲ್ಲ. ಹೊಲದ ಕಡೆ ಹೋಗಿ ಬೆಳೆಗಳನ್ನು ನೋಡಿಕೊಂಡು ಬರುತ್ತೇನೆ ಸುಮಿತ್ರ. ಎಲ್ಬಿಡಿ, ನಾನು ಬಹಳ ದಿನ ಆಯ್ತು ಹೊಲದ ಕಡೆನೆ ಬಂದಿಲ್ಲ. ನಡೆಯಿರಿ, ಇಬ್ರು ಸೇರಿ ಹೋಗಿ ಬರೋಣ. ಬೇಡ ಸುಮಿತ್ರ, ಈ ಬಿಸಿಲು ಬಹಳ ಇದೆ. ಈ ಬಿಸಿಲಿಗೆ ನಿನ್ನ ಮಲ್ಲಿಗೆ ಹೂವಿನಂತಿರುವ ನಿನ್ನ ಮುಖ, ಕಮಲದಂತಿರುವ ಈ ನಿನ್ನ ಕಣ್ಣುಗಳು ಬಿಸಿಲಿಗೆ ಮುದುಡಿದ ತಾವರಿಗಂತಾಗುತ್ತದೆ. ಬೇಡ ಸುಮಿತ್ರ, ನಾನು ಒಬ್ಬರೇ ಹೋಗಿ ಬರುತ್ತೇನೆ. ಸ್ವಾಮಿ, ಹೂವಿನ ಮೇಲೆ ಕುಳಿತ ಮಂಜಿನ ಹನಿ ಹೇಳುತ್ತೆ, ಬಿಸಿಲು ಬಂದ್ರೆ ಹಂತ ಹಂತವಾಗಿ ನಾನು ಕರೆಗೆ ಹೋಗುವೆನೆ ಅಂತ. ಹಾಗೆ ಹೂವು ಕೂಡ ಹೇಳುತ್ತೆ, ಬಿಸಿಲಿಗೆ ನಾನು ಬಾಡಿ ಹೋಗಿರುವೆನೆ ಅಂತ. ನಾನು ನಿಮ್ಮ ಜೊತೆ ಹೊಲಕ್ಕೆ ಬಂದ್ರೆ ನನ್ನ ಮುಖ ಬಾಡಿ ಹೋಗುತ್ತೇನೆ ಅಂತ ಮಾತಾಡ್ತಾ ಇದ್ರ ನೀವು. ಆಕಾಶ ತಂಪಾಗಿ ಮೋಡ ಕಪ್ಪಾಗಿ ಬೀಳುವ ಮಳೆಗೆ ಮುಂಗಾರು ಮಳೆ ಎನ್ನುತ್ತಾರೆ. ನೆನಪು ಹೆಚ್ಚಾಗಿ ಮಾತು ಮೌನವಾಗಿ ಕಣ್ಣು ಕೆಂಪಾಗಿ ಆ ಕಣ್ಣಿಂದ ಬರುವ ನೀರಿಗೆ ಪ್ರೀತಿಯ ಕಣ್ಣೀರು ಎನ್ನುತ್ತಾರೆ.
ಈ ಬಿಸಿಲಿಗೆ ನಿನ್ನ ಕಣ್ಣು ಕೆಂಪಾದರೆ ಆ ಕಣ್ಣು ನೋಡಿದ ನನಗೆ ಕಣ್ಣೀರೇ ಬರುತ್ತದೆ ಸುಮಿತ್ರ. ಸ್ವಾಮಿ, ಇಂಥ ಭಾವನಾ ಜೀವಿ ನೀವು. ನಿಮ್ಮಂತ ಪತಿಯನ್ನ ಪಡಿಬೇಕು ಅಂದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡ್ತೀನಿ. ನಾನು ಎಲ್ಲಿ ಬಿಸಿಲಿಗೆ ನಡೆದು ಹೋದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮಂತ ಪತಿಯನ್ನ ಪಡಿಬೇಕು ಅಂದ್ರೆ ನಾನು 7 ಜನ್ಮದ ಪುಣ್ಯ ಮಾಡ್ತೀನಿ ಸ್ವಾಮಿ. ಆ ಭಗವಂತ ನಿಮ್ಮನ್ನ ನನಗೆ ಕರುಣಿಸಿದ್ದೀನಿ. ಸುಮಿತ್ರ, ಆ ದೇವರು ದಯಪಾಲಿಸಿದ ಈ ಮನ್ಮಥನ ಹೃದಯವನ್ನು ತಣಿಸುವಂತೆ ಹೊರಹೊಮ್ಮಲಿ ಒಂದು ಮಧುರ ಗಾನ. ನಿಮ್ಮ ಇಷ್ಟ ನಿಮಿಷ ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನೆಲ್ದೆ ನಾನೆಲ್ಲ ದೇವರಾಣೆ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ಈ ಜೀವ ಎಂದೆಂದು ನಿನ್ನದೇನೆ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನೆಲ್ದೆ ನಾನೆಲ್ಲ ದೇವರಾಣೆ. ಪುಟದಲ್ಲಿ ಬರೆಯೋ ಬರವಣಿಗೆಯಲ್ಲಿ ನಮ್ಮಿಬ್ಬರದೇ ತಾನೇ ಇತಿಹಾಸ. ಬಿಟ್ಟು ಬಾಳುವುದು ಗೊತ್ತೇನೆ ಲೋಕ ಎನ್ನುವ ಲೋಕನೇ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನೆಲ್ದೆ ನಾನೆಲ್ಲ ದೇವರಾಣೆ. ಹಾರೋ ಹಕ್ಕಿನೆ ಹರಿದಾಡೋ ಹೊಳೆಯನ್ನೇ, ಕವಿತೆಯಲ್ಲಿ ಕಟ್ಟಿ ಹಾಕೋ ಪ್ರೀತಿನೇ. ಕರಗಿ ಬೀಳೋ ಮಳೆಯನ್ನೇ ಮುತ್ತಿ ಸುತ್ತ ಭೂಮಿ ಮಾಡೋದು ಪ್ರೀತಿನೇ. ಗುರುವಿಲ್ಲದಿದ್ದರೂ ಕಲಿಯೋದು, ಗುರಿ ಇಲ್ಲದಿದ್ದರೂ ಚಲಿಸೋದು, ಅರಿವಿಲ್ಲದಂತೆಯೇ ಸೆಳೆಯೋ ಸೆಳೆತ ಈ ಪ್ರೇಮ. ಜಪವಲ್ಲದಿದ್ದರೂ ಬೇಡೋದು, ಜ್ವರವಲ್ಲದಿದ್ದರೂ ಕಾಣೋದು, ಸ್ವರವಿಲ್ಲದಿದ್ದರೂ ಹಾಡೋ ಹಾಡೋ ಈ ಪ್ರೇಮ. ಕಾಣದಿದ್ದರೂ ಕೇಳದಿದ್ದರೂ, ಕಾಣದಿದ್ದರೂ ಕೇಳದಿದ್ದರೂ ಜೀವಂತ ಈ ಪ್ರೇಮ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನೆಲ್ದೆ ನಾನೆಲ್ಲ ದೇವರಾಣೆ.
ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ಈ ಜೀವ ಎಂದೆಂದು ನಿನ್ನದೇನೆ ಗೆಳೆಯ ನನ್ನ ಗೂಡು ನೀನೊಬ್ಬನೇ, ನನ್ನ ಹೃದಯನೇ ನನ್ನ ಮನೆ. ಪ್ರೀತಿಯಿಂದಲೇ ಹೀಗೇನೆ ಕಾಲ ಎನ್ನುವ ಕಾಲನೇ. ಬಿಟ್ಟು ಬಾಳುವುದು ಗೊತ್ತೇನೆ ಲೋಕ ಎನ್ನುವ ಲೋಕನೇ. ಅಕ್ಕ, ಮಾವ, ಯಾಕೆ ಮರೀತಿ? ಅಯ್ಯೋ, ಏನು ಹೇಳಲ್ ಬಂದೆ, ಆದ್ರೆ ಬರಬಾರ್ದಾಗಿತ್ತೇನೋ. ಯಾಕಮ್ಮ? ನಾವೇನಂತದ್ ಮಾಡಿದ್ವಿ? ಶಿವನ ಪೂಜೆಲಿ ಕರಡಿ ಬಂದಾಗೆ ಬಂದೆ. ನೀವು ಕಂಟಿನ್ಯೂ ಮಾಡ್ರಿ, ನಾ ಒಳಗೆ. ಯಾಕಮ್ಮ ರೇವತಿ, ಯಾಕೆ ಏನೇನೋ ಮಾತನಾಡ್ತಿರ್ವಿಯಲ್ಲ? ನಿಮ್ಮ ಅಕ್ಕನ ಕಣ್ಣಲ್ಲಿ ಗಾಳಿಗೆ ಧೂಳು ಬಿದ್ದಿತ್ತು. ಕಣ್ಣಲ್ಲಿ ಆ ಕಣ್ಣಲ್ಲಿ ಬಿದ್ದಂತ ಧೂಳನ್ನ ತೆಗಿತಿದ್ದೆ ಅಷ್ಟೇ. ಅಷ್ಟಕ್ಕೆ ಏನೇನೋ ತಿಳ್ಕೊಂತ ಇದೆಯಲ್ಲಮ್ಮ ನೀನು. ಹೌದೌದ್ ಮಾವ, ಆ ಗಾಳಿ ಅದು ಈಗ್ಲೇ ಬರ್ಬೇಕಾ? ಅದು ಜೋರಾಗಿ ಬಂದು ಮನೆ ಒಳಗಡೆನೆ ಬಂದು ಅಕ್ಕನ ಕಣ್ಣಲ್ಲೇ ಬೀಳ್ಬೇಕಾ? ಅದು ಬೆಳಗ್ಗೆ ಬೆಳಗ್ಗೆನೆ ಮಾವ. ಇದೇನು ಹೇಳ್ತಿ? ನೀನು ಮಾತಾಡ್ತಾ ಮಾತು ನನಗೊಂದು ಅರ್ಥ ಆಗ್ತಿಲ್ಲ. ನೋಡಮ್ಮ, ನಿನ್ನ ಅಕ್ಕನ ಕಣ್ಣಲ್ಲಿ ಧೂಳು ಬಿದ್ದಿತ್ತು. ಧೂಳು ಬಿದ್ದರೆ ತೆಗೆದಕ್ಕೆ ಯಾರಾದ್ರೇನಮ್ಮ? ಸುಮ್ಮನೆ ಏನೇನೋ ಮಾತನಾಡಬೇಡ ರೇವತಿ. ಮಾವ, ನೀನೇನೇ ಹೇಳ್ಬೇಡ. ನಿನ್ನ ಪ್ರೇಮದ ಗಾಳಿ ನನಗೆಲ್ಲ ಗೊತ್ತು. ಅಕ್ಕ, ಮಾಯವಾತಿನ ಕೈನ ಪ್ರೇಮದ ಹರಡು. ಸುಮಿತ್ರ, ಈ ನಿನ್ನ ತಂಗಿಯ ಮಾತನ್ನು ಕೇಳ್ತಾ ಕೂತ್ಕೊಂಡ್ರೆ ಸಂಜೆ ಹೊತ್ತು ಮುಳುಗುತ್ತೆ. ಬಾ ಸುಮಿತ್ರ, ಹೊಲದ ಕಡೆ ಹೋಗಿ ಬರೋಣ. ರೆಡ್ಡಿ, ನಾವು ಹೊಲದ ಕಡೆ ಹೋಗಿ ಬರ್ತೀವಿ. ಮನೆ ಕಡೆ ಜೋಪಾನ. ಆಯ್ತಕ್ಕ, ಹೋಗಿ ಬಾ. ಯಾರನ್ನು ಹೊಲಕ್ಕೆ ಹೋಗಂತ ಹೇಳಿದಲ್ಲ ರೇವತಿ? ಅಕ್ಕ ಮಾವ ಹೊಲಕ್ಕೆ ಹೋದ್ರು ಮಾವ. ಅಣ್ಣ ಅತ್ತಿಗೆ ಹೊಲಕ್ಕೆ ಹೋದರೆ ನೀನು ಅವರ ಜೊತೆಗೆ ಹೊಲಕ್ಕೆ ಹೋಗಿದ್ರೆ ಗಾಳಿ ಬಿಸಿಲು ಬಡಿಸಿಕೊಂಡು ಮೈಯಾದರೂ ಸ್ವಲ್ಪ ಗಟ್ಟಿ ಮುಟ್ಟಿ ಆಗುತ್ತಿತ್ತು. ಮಾವ, ನಾನು ಗಟ್ಟಿ ಮುಟ್ಟಿನೇ ಇದೆ. ನನಗೇನಾಗಿದೆ? ಓ, ನೀನು ಗಟ್ಟಿ ಮುಟ್ಟಾಗಿರುವೆಯಾ? ನೀನು ಚಿಕ್ಕವಳಿರುವಾಗ ಶಾಲೆಯಲ್ಲಿ ಕಬಡ್ಡಿ ಆಡುವಾಗ ನಿನ್ನನ್ನು ಎತ್ತುಕೊಂಡು ಹೋಗಿರುವೆ. ಅದು ನಿನಗೆ ನೆನಪಿದೆಯೇ? ಆಗ ಚಿಕ್ಕವಳಿದ್ದೆ, ಈಗ ದೊಡ್ಡವಳಾಗಿದ್ದೆ. ನನ್ನ ವಿನಯದಿಂದ ಸಾಧ್ಯನಾ? ಈ ನಿನ್ನ ಮಾವನಿಗೆ ಸವಾಲಾಗುವೆಯಾ? ಇಲ್ಲ ಜಂಬದ ಕೋಳಿ, ಪಕ್ಕದಲ್ಲಿ ಇರುವ ಗುಂಡಿನೂರು ಕೆರೆಗೆ ಓಡುತ್ತೀಯೋ ಇಲ್ಲ ಮಾಳಾಪುರ ಕೆರೆಗೆ ಓಡುತ್ತೀಯೋ? ಎಲ್ಲಿಗೆ ಹೋದರೂ ಓಡು, ಹಿಡಿಯದೆ ಬಿಡುವನಲ್ಲ ಈ ನಿನ್ನ ಪ್ರೀತಿಯ ಸೋದರ ಮಾವ. ಹೌದು ಮಾವ, ನೀನೇನೋ ಹೇಳ್ತೀಯ. ಬಾಯಿಗೆ ಹೇಳ್ದಾಗೆ ಅಲ್ಲ ಅದು. ನನ್ನ ಹಿಡಿ ನೋಡೋಣ. ಹಾಗಾದರೆ ಓಡುತ್ತೀಯೋ? ಓಡು ನೋಡು. ಎಲ್ಲಿ ಓಡ್ತೀಯ? ಈಗ ಹೇಳು ರೇವತಿ, ನಿನ್ನನ್ನು ಹಿಡಿದನಲ್ಲ, ಏನು ಮಾಡುವಿ ಹೇಳು? ಮಾವ, ಬಿಡಿ ನನ್ನ. ನೋಡು, ಯಾವತ್ತೂ ಮಾವಂದ್ರು ಹಿಡಿದರೆ ಬಿಡುವುದಕ್ಕೆ ಇಡುವುದಿಲ್ಲ. ಕೊನೆಯವರಿಗೆ ಹಿಡಿಯುವುದಕ್ಕೆ ಮಾತ್ರ ಹಿಡಿಯುತ್ತಾರೆ ಮಾವನವರು. ಆಯ್ತು ಮಾವ, ನಾನು ಸೋತೋದೆ, ಸರಿನಾ? ನಿನ್ನ ಸೋಲನ್ನು ಒಪ್ಪಿಕೊಂಡರೆ ಬಿಡುವುದಿಲ್ಲ ಚಿನ್ನ ನಿನ್ನನ್ನು. ನಾನು ಕೇಳಿದ್ದೆ ಕೊಟ್ಟರೆ ಮಾತ್ರ ನಿನ್ನನ್ನು ಬಿಡುತ್ತೇನೆ ಬಂಗಾರ. ಮಾವ, ನೀನು ಕೇಳಿದ್ದನ್ನು ಕೊಡಲು ನನ್ನ ಹತ್ರ ಏನಿದೆ ಮಾವ? ರೇವತಿ, ಈ ನಿನ್ನ ಪುಟ್ಟ ಹೃದಯವನ್ನು ಕೊಡು. ನನ್ನ ಎದೆಯ ಗೂಡಿನಲ್ಲಿ ವಿಶಾಲವಾದ ಮನೆ ಕಟ್ಟಿ ಮಹಾರಾಣಿ ತರ ನೋಡಿಕೊಳ್ಳುತ್ತೇನೆ. ಮಾವ, ಇಲ್ಲ ಮಾವ, ನಾನು ಅದನ್ನ ಯಾರ ಜೊತೆ ಮದುವೆ ಆಗ್ತೀನೋ ಅದೇ ನನ್ನ ಹೃದಯ ಅವರಿಗೆ ಕೊಡ್ತೇನೆ. ಏನು ರೇವತಿ, ನನ್ನನ್ನು ಮದುವೆ ಆಗಲು ನಿನಗೆ ಇಷ್ಟವಿಲ್ಲವೇನು? ನನಗೂ ಮನಸ್ಸಿದೆ ಮಾವ, ಆದ್ರೆ ಅಕ್ಕ ಬಾವ ಒಪ್ಪಬೇಕಲ್ಲ. ಅದ್ರಲ್ಲೂ
ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಒಂದಿನಾನೂ ಮಾತಾಡಿಲ್ಲ ಅವರು. ನೋಡು ರೇವತಿ, ಯೌವನದ ಹಕ್ಕಿಗಳು ಹಾರಾಡುವುದು ಮನೆಯಲ್ಲಿ ಇರುವವರಿಗೆ ಗೊತ್ತಾಗುವುದಿಲ್ಲ. ಈಗೇನಾಯಿತು? ನಾನು ಅಣ್ಣ ಅತ್ತಿಗೆ ಮಾತನಾಡಿ ನಿನಗೆ ವಿಷಯ ತಿಳಿಸುತ್ತೇನೆ, ಅದನ್ನು ಬಿಡು. ಮೊದಲು ನನ್ನ ಮೇಲೆ ನಿನಗೆ ಮನಸ್ಸು ಇದೆಯೇ ಇಲ್ಲವೋ? ಮಾವ, ಸತಿಪತಿ ಆಗಲಾರದೆ ನಿನಗೆ ಮುತ್ತು ಕೊಡಲು ಆಗಲಾರದು. ಸತಿಪತಿಗಳಾದ ಮೇಲೆ ಮುತ್ತು ಕೊಡುವುದೇನು ಬೇಕಾಗಿಲ್ಲ ಚಿನ್ನ. ಈಗ ಒಂದು ಕೊಡುವೆಯ ಸಿಹಿಯಾದ ಮುತ್ತು. ಮಾವ, ನಿನ್ನ ಪ್ರೀತಿಗೆ ನಾನು ಜಾರಿ ಬಿದ್ದೆ. ನಿನಗೀಗ ತೋರಿಸದೆ ಹೋದ್ರೆ ನನಗಿಲ್ಲ ಮುಂದೆ ದಾರಿ. ನಂದಿಯಾಗಿ ಬಾಣಿ ಓಡಿ ಕುಣಿಯೋಣ ನದಿಯಲ್ಲಿ. ನನ್ನ ಚೆಲುವೆ ಬಳಿ ಬಂದು ಸಿಹಿ
ತಗೊಳ್ಳೆ, 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 ಹೃದಯವೆಲ್ಲ. ಈ ರಾಮಭದ್ರನನ್ನು ಕೆಣಕಿದವರ ಪಾಲಿಗೆ ರಾಕ್ಷಸ. ಈ ರಾಕ್ಷಸನ ಆಳ ಅರಿಯದೆ ಆಪುರದಲ್ಲಿ ಅವಮಾನ ಮಾಡಿದನಲ್ಲ ಆ ಶಿವ. ಲೇ ಶಿವ, ನನ್ನ ಮನೆಯ ಬಾಗಿಲಿಗೆ ಬಂದ ಈ ತೊರೆಗೆ ಅವಮಾನ ಮಾಡಿದೆಯಲ್ಲ, ಆ ಸೇಡನ್ನು ತೀರಿಸಿಕೊಳ್ಳದೆ ಹೋದರೆ ನನ್ನ ಹೆಸರು ರಾಮಭದ್ರ. ನಿಂತುಕೋ. ನನ್ನ ಓರಿಯ ನೇತಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿರುವೆ. ಈ ಘೋರಿ ನಿಮ್ಮದೇನು? ನಮ್ಮ ಹೊಲದಲ್ಲಿರುವ ಬೆಳೆಯನ್ನ ನಾಶ ಮಾಡಿ ಬಂದಿದೆ. ಏನು? ಈ ಶ್ರೀಮಂತನ ಓರಿ ನಿನ್ನ ಹೊಲದ ಬೆಳೆಯನ್ನು ನಾಶ ಮಾಡಿದೆ? ಹೌದು, ನಿಮ್ಮ ಹೋರಿ ನಮ್ಮ ಹೊಲದ ಬೆಳೆಯನ್ನ ನಾಶ ಮಾಡಿ ಬಂದಿದೆ. ಇನ್ನೊಬ್ಬರ ಹೊಲದಲ್ಲಿ ನಿಮ್ಮ ಹೋರಿಯನ್ನ ಬಿಡುವುದಕ್ಕೆ ಒಳ್ಳೆಯದಲ್ಲ. ನೋಡು, ಇನ್ನೊಂದು ಸಾರಿ ನಮ್ಮ ಹೊಲಕ್ಕೆ ಬಂದಂತೆ ನೋಡಿಕೊಳ್ಳುವುದು ಒಳ್ಳೆಯದು. ಇಲ್ಲದೆ ಹೋದ್ರೆ ಚಾಟ ಏಟು ಹಾಕಬೇಕಾಗತ್ತೆ. ಏನು? ಈ ಶ್ರೀಮಂತನ ಚಾಟಿ ಏಟು? ನನ್ನ ಓರಿಯನ್ನು ಮುಟ್ಟುವ ಧೈರ್ಯ ಇದೆಯಾ ನಿನಗೆ? ನನ್ನಲ್ಲಿ ಧೈರ್ಯ ಇದೆಯೋ ಅಥವಾ ಇಲ್ವೋ ನೀನು ನೋಡ್ಬೇಕು ಅಂದ್ರೆ ನಿನ್ನ ಹೋರಿಯನ್ನು ನಮ್ಮ ಹೊಲದಲ್ಲಿ ಬಿಟ್ಟು ನೋಡು. ಒಂದೇ ಸಾರಿ ನಮ್ಮ ಹೊಲಕ್ಕೆ ಕಾಲಿಟ್ಟಿದ್ಯಾವ್ರೆ ಕಡ್ದು ಹೋಗ್ತೀನಿ. ಏ ಎಣ್ಣೆ, ಬೇಕಾ ಬೇಡದನ್ನು ತಿಳಿಸಿ. ಇಲ್ಲಿ ಬೆಳೆಸದ ಹಾಗೆ ಬೆಳೆಸಿದ್ದೇನೆ ಈ ಶ್ರೀಮಂತನ ಓರಿಯನ್ನು. ಲೇ, ನನ್ನ ಓರಿಯನ್ನು ಕಾಲು ಮುರಿಯುತ್ತೇನೆಂದು ಮುಂದಡಿ ಕಾಲು ಇಟ್ಟಿದ್ದೆಯಾದರೆ ಒದಿಯ ಬಾರದ ಜಾಗದಲ್ಲಿ ಒದಿಯುತ್ತಂದರೆ ಮೂಲೆ ಗುಂಪಾದಿ ಬಲು ಎಚ್ಚರ. ಈ ಸುಮಿತ್ರಳ ಕೈಗೆ ಹತ್ತಬಾರದು. ಹತ್ತಿದೆ ಆದ್ರೆ ಹೋರಿಯ ಕೊಪ್ಪು ಇಳಿಸದೆ ಬಿಡಲಾರ. ಹುಷಾರ್. ನನ್ನ ಓರಿಯ ಕೊಬ್ಬು ಕರಗಿಸುತ್ತೇನೆಂದು ಹತ್ತು ಮೀರಿ ಮಾತನಾಡಿ ಈ ರಾಮಭದ್ರನ ಕೈಯಲ್ಲಿ ಮಾನ ಕಳೆದುಕೊಳ್ಳಬೇಡ. ಓ, ಅಂದಾಗೆ ಆ ನನ್ನ ಕುಲವೇರಿಯಾದ ಶಿವನ ಹೆಂಡತಿ ಸುಮಿತ್ರ ಏನು? ಹೌದು, ಆಳಾಗಿ ದುಡಿದು ಅರಸನಾಗಿ ಉಣ್ಣುವ ಒಬ್ಬ ರೈತನ ಧರ್ಮ ಪತ್ನಿ ನಾನು. ನೀನು ಯಾವ ಸೀಮೆ ಪಾಳೆಗಾರೋ? ನಾನ್ಯಾವ ಸೀಮೆ ಪಾಳೆಗಾರ? ತಳಿಗೆ ನಾನೇ ಒಡೆಯ, ಬಡವರ ಪಾಲಿಗೆ ಪರಮಾತ್ಮ. ನಿನ್ನಂತ ಹೆಣ್ಣಿಗೆ ಕಾಮದ ಸುಖ ಕೊಡುವ ನಿಜ. ನನಗೆ ಸುಖ ಕೊಡ್ಲಿಕ್ಕೆ ತಾಳಿ ಕಟ್ಟಿದ ನನ್ನ ಗಂಡನಿದ್ದಾನೆ. ಗಂಡ? ನಿನ್ನ ಗಂಡ ಸುಖ ಕೊಡುವುದಕ್ಕಿಂತ 100 ಪಟ್ಟು ಸುಖ ಕೊಡುವ ಈ ರಾಮಭದ್ರ ಸುಖ ಕೊಡಲು ಮುಂದೆ ಇಟ್ಟಿದ್ದೆ ನಿನ್ನ ಗರ್ಭದಲ್ಲಿ. ನನ್ನ ಗರ್ಭ ತುಂಬಿಸ್ಲಿಕ್ಕೆ ನನ್ನ ಗಂಡನಲ್ಲಿ ಸಾಕಷ್ಟು ಶಕ್ತಿ ಸಾಮರ್ಥ್ಯ ಇದೆ. ನಿನಗೆ ನನ್ನ ಗಂಡನ ಮೇಲೆ ಅನುಮಾನ ಅನ್ನೋದಿದ್ದಿದ್ದೆ ಆದ್ರೆ ಮನೆಯಲ್ಲಿರುವ ನಿನ್ನ ಅಕ್ಕ ತಂಗಿಯನ್ನ ಒಂದು ರಾತ್ರಿ ನನ್ನ ಗಂಡ ಹತ್ರ ಮಲಗಿಸಿ ನೋಡು. ಆವಾಗ ಅವರೇ ಬಂದು ನಿನಗೊಂದು ಕೂಸೆತ್ತಿ ಕೈಯಲ್ಲಿ ಕೊಡ್ತಾರೆ. ಅಂಡಗಟ್ಟ ಸೂಳೆಯಾಗುವೆ ಈ ರಾಮಭದ್ರನ ಕೈಯಲ್ಲಿ. ಏ ಸುಮಿತ್ರ, ನನ್ನ ಸಹೋದರಿಯನ್ನು ನಿನ್ನ ಗಂಡನ ಹತ್ತಿರ ಕಳಿಸೊಂದು ಗರ್ವದಿಂದ ಮಾತನಾಡುವೆಯಲ್ಲ. ನಿನ್ನ ಸೊಕ್ಕನ್ನು ಕರಗಿಸಬೇಕಾದರೆ ನನ್ನ ಕಾಮದ
ಮೂಲಕ ಇನ್ನೊಂದು ಸಾರಿ ನನ್ನ ಮೈ ಕೈ ಮುಟ್ಟಲು ಬಂದಿದ್ದೆ ಆದ್ರೆ ನಿನಗೆ ಮಹಾಕಾರ್ಯ ಅವತಾರ ತಾತಾರೆ ಈ ಸುಮಿತ್ರ. ಮಹಾಕಾಳಿ ಅವತಾರ ಏ ಸುಮ್ಮಿ, ನೀನು ಮಹಾಕಾಳಿಯಾದರೆ ನಾನು ಬಕಾಸುರನ ಬಕಾಸುರ್. ಈ ಬಕಾಸುರನ ಕೈಯಲ್ಲಿ ಖಂಡಿತವಾಗಿ ಉಳಿಯೋದು ನಿನ್ನ ಶೀಲ. ಬಾ ಸುಮಿತ್ರ ಬಾ, ಈ ರಸಿಕನ ಕಾಮಾತುರ ಇರಿಸಿದ ಮೈದನ ಬಾ ಮೈದನ, ಇಂಥ ದುಷ್ಟರನ್ನ ಸುಮ್ಮನೆ ಬಿಡಬಾರ್ದು. ನೆಟ್ಟಿನಿಂದ ಹೊಡೆದು ಬುದ್ಧಿ ಕಲಿಸಬೇಕು. ಈ ರಾವಭದ್ರನ ಕಣ್ಣಿಗೆ ಕಣ್ಣರಿಸಿ ಮಣ್ಣರಿಸಿ ಕಣ್ಣು ಮರೆಯಾದೆ ಆ ಕೈಯಾಳೆ. ಏ ಸುಮಿತ್ರ, ಇಂದು ತಪ್ಪಿಸಿಕೊಂಡು ಹೋದ ಮಾತ್ರಕ್ಕೆ ನೀನು ಬಲವಾದೆ ಎಂದು ತಿಳಿದುಕೊಳ್ಳಬೇಡ. ಏ ಸುಮಿತ್ರ, ಈ ನಿನ್ನನ್ನು ಭೇಟಿಯಾಡದೆ ಬಿಡಲಾಗ ಈ ರಣರುದ್ರ ಹೂ ಬೇಕೇನ್ರಿ? ಹೂ ಮೈಸೂರು ಮಲ್ಲಿಗೆ, ಸೂಜಿ ಮಲ್ಲಿಗೆ, ದುಂಡು ಗುಲಾಬಿ, ಕೆಂಪು ಗುಲಾಬಿ, ಬಿಳೆ ಗುಲಾಬಿ ಹೂ ಬೇಕೇನ್ರಿ? ಹೂ ಯಾರಿಗೆ ಸಿಗ್ತಾವು ಯಾರಿಗೆಲ್ಲ? ಲಗು ಲಗು ಬರ್ರಿ, ಬಡ ಬಡ ತಗೋರಿ. 20 ರೂಪಾಯಿಗೆ ಒಂದು ಮೊಳ, ಒಂದು ಮಾರು 80 ರೂಪಾಯಿ. ಬಡ ಬಡ ಬರ್ರಿ, ಸರ ಸರ ಅಳಿಗೆ ಮಾಡಿ ಕೊಡ್ತೀನಿ ನನ್ನ ಕೈಯಿಂದ. ಅವನ ಈ ಊರಾಗ ಹೂವಕ್ಕೆ ಹೆಣ್ಮಕ್ಳು ಇದ್ದಂಗಿಲ್ಲ ಅಂತ ಕಾಣಿಸಕತ್ತೈತೆ. ಇಷ್ಟಾದ್ರೂ ಒಬ್ಬರು ಬರುವಳು, ಒಂದು ಹುಡುಗಿನೂ ಹಳ್ಳಿ ನೋಡುವಳು. ಹೂ ಕೊಟ್ಟು ಒಂದು ಚಲೋ ಹುಡುಗಿನ ಪಟಾಯಿಸಿ ಮದುವೆ ಮಾಡ್ಕೋಬೇಕಂತ ಈ ಹೂವಿನ ವ್ಯಾಪಾರ ಮಾಡಕತ್ತೀನ್ರಿ. ಇಷ್ಟಾದ್ರೂ ಒಬ್ಬರು ಬರೋವಲ್ರು, ಒಂದು ಹುಡುಗಿನೂ ಹಳ್ಳಿ ನೋಡುವಲ್ಲು. ಓಹೋ, ಇತ್ತಾಗ ಯಾವ್ದೋ ಒಂದು ಫಿಗರ್ ಬಂದಂಗ ಆಯ್ತು. ಓಹೋ, ಇತ್ತಾಗ ಯಾವ್ದೋ ಒಂದು ಫಿಗರ್ ಬಂದಂಗ ಆಯ್ತು. ಹೂವು ಎಲ್ಲಾ ತರದ ಹೂ ಸಿಗ್ತಾರೆ ನಮ್ಮ ಹತ್ರ. ಬರೀ 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 ತೈ 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 ಬಗಾರಿ ಕಷ್ಟ ಮಾಡಿಯಪ್ಪ ರೇಟ್. ಮಲ್ಲಿಗೆ ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ಹೂವಿನಂತೆ ಅಂದ ಕಣ್ಣಲ್ಲಿ, ಒಂದು ಹಾಡಿಗೆ ಮಾತಿನಂತೆ ನನಗೆ ಒಲಿದ ಮುತ್ತು. ಅಲ್ಲಿ ಮಾಲಕರು ಬಂದು ಹೇಳಿದ್ರು ಟೈಮ್ ಆಗೈತವ ಬ್ಯಾಡ ಅಂತ ಹೇಳಿ ಅದಕ್ಕೆ ನಾ ಸುಮ್ಮನೆ ನೀ ತಾರಡಕತ್ತಿಯಲ್ಲ. ಇಲ್ರಿ ಹೇಳ್ರಿ, ಇಲ್ಲ ಇಲ್ಲ ನಾ ಎದರ ರೇಟ? ಈಗ ಹೆಂಗ್ ದಾರಿ ಬಂದ್ ನೋಡ್ ಮಗ, ಎದರ ರೇಟ್? ಅದಲ್ಲ ಹೂವಿನ ರೇಟ್. ಈಗ ಹೂವಿನ ವ್ಯಾಪಾರ ನಡೆಸುತ್ತೆ ನೀನು. ಅಲ್ಲ ನನಗೊಂದ ಮಳ ಹೂ ಅಂತ ರಾಮಣ್ಣ ಅನ್ನಲ್ಲ, ನಿಮ್ಮಂತವ್ರಿಗೆ ನಾವು ಹೂ ಕೊಡುವುದಿಲ್ಲ. ನಮ್ಮಂತ ಹುಡುಗಿಯರಿಗೆ ಕೊಡಲ್ಲ, ಮತ್ತೆ ಹಳೆ ಮುದುಕರಿಗೆ ಕೊಡ್ತೇವೆ ಹೂವನ್ನ. ನನಗೆ ಯಾರು ಮಾವ ಅಂತಾರೆ ಅವ್ರಿಗೆ ಕೊಡ್ತೀನಿ ನಾನು ಹೂವ. ಏನಂತ ನನಗೆ ಯಾರು ಮಾವ ಅಂತಾರೆ ಅವ್ರಿಗೆ ಕೊಡ್ತೀನಿ ನಾನು ಹೂವ. ಮಾಮ ಅಂದ್ರು ಹೂವ ಕೊಡೋ ಕೊಡ್ತೇನೆ ಹೂವ. ನಾನೇ ನನಗೇನಿನ ಹೂ ಬ್ಯಾಡ ಹೋಗ. ನಾನೇ ನಿನಗೆ ಕೊಡ್ತಂತಂದೇಳಿ ತುದ್ಗಲಲ್ಲಿ ನಿಂತಿದ್ದೀನಿ. ನಾನು ಯಾರು ಮಾಮ ಅಂತಾರೆ ಅವ್ರಿಗೆ ಪುಕ್ಷಟೆ ಕೊಟ್ಟು ಹೋಗ್ತೀನಿ.
ಅಕಸ್ಮಾತ್ ಮುದ್ಕ್ಯಾರ ಮಾಮ ಅಂದ್ರೆ ನಮ್ಮ ಮನೆ ಕಟ್ಟೈತೆ ಅಂತ ಅವ್ರಿಗೆ ಕೊಟ್ಟಿರ್ತೀನಿ. ಇವನು ನೀ ಪಿಂಡ್ರಿ ಮಗ ವ್ಯಾಪಾರ ಮಾಡಕ್ ಬಂದಿಲ್ಲ, ಹುಡುಗಿಯರ ಕೈಯಿಂದ ಮಾಮ ಅಣಿಸ್ಕೊಳಕ್ ಬಂದಿಲ್ಲ ನೀನು. ಏನ್ ಮಾಡೋದು ರಾಧಿಕಾ, ನಮ್ಮಂತ ಹುಡುಗರು ಹಣೆ ಬರ ಕೆಟ್ಟೈತೆ. ಈ ಹಣ್ಣು ನೋಡಿ ನೋಡಿ ನನಗಂತೂ ಸಾಕಾಗೋಯ್ತು. ಹೂ ಕೊಟ್ಟು ಒಂದು ಹುಡುಗಿನ ಮಳು ಮಾಡಿ ಮದುವೆ ಮಾಡ್ಕೋಬೇಕಂತ ಈ ಹೂ ವ್ಯಾಪಾರ ಮಾಡಕತ್ತೀನಿ. ಹೌದು ನಾ ಬೇಡ ಅಂದ್ರೆ ಏನ್ಲ ಹುಡುಗಿಯರ್ ನಿಮ್ಮ ಜೀವನದಾಗ ಇರ್ಲಿಕ್ಕಪ್ಪ ಅಂದ್ರೆ ನಿಮ್ಮ ಜೀವನ ನಡೆಯಂಗಿಲ್ಲ ಅಂದಂಗ ಆತ್ ಬಿಡು. ಹೆಂಡತಿ ಇಲ್ಲದ ಜೀವನ ಸಿಮ್ ಇಲ್ಲದ ಮೊಬೈಲ್ ಇದ್ದಂಗ. ಸಿಮ್ ಇದ್ರೇನೆ ಮೊಬೈಲ್ಗೆ ಬೆಲೆ, ಇಲ್ಲದಿದ್ರೆ ಮನೆ ಮೂಲೆಗೆ ಅದರ ನೆಲೆ. ಹೆಂಡತಿ ಇಲ್ಲದಿದ್ರೆ ಬಾರಿಗೆ ಕುಡಿದು ಎಲ್ಲಿ ಸುಡುವಂತಾಯ್ತು ನಮ್ಮ ಜೀವನ. ಈಗ ಸಾಯಂಗಾಗಿ ಅಪ್ಪ ಕುಡಿದು ಸಾಯೋದಕ್ಕೆ ಈಗ ಸತ್ತ ಬದುಕಿನ. ಆದ್ರೂ ದೋಸ್ತ ಮದುವೆ ಮಾಡ್ಕೊಳ್ಳೋ ಹುಡುಗಿರ್ಲಿಕ್ಕಪ್ಪ ಅಂದ್ರ ನಿನ್ನ ಜೀವನ ಎಲ್ಲಿ ಬರ್ತೇಳು? ಮರಳಿ ಬಾರದೂರಿಗೆ ಅನ್ನೋನಿಂದ ಬಾಳೆ ಆಗತ್ತ ಅಂದಂಗ ಇದ್ದರೆ ನಾನೇನು ಸಾಧಿಸಬೇಕಾಗಿದೆ. ಮದುವಾದ್ರೆ ಈ ಗಂಡಸನ ಜೀವನ ಸಾರ್ಥಕವಾಗುತ್ತದೆ. ಮದುವಾದ್ರೆ ಈ ಗಂಡಸನ ಜೀವನ ಸಾರ್ಥಕವಾಗುತ್ತದೆ. ಅದೇಂಗ್ಲಿ ಆಗ್ಲಿ ಕುಂಟರ ಆಗ್ಲಿ ಹೆಣ್ಣಿಗೊಂದು ಗಂಡ ಬೇಕು. ಆ ಗಂಡ ಅಕ್ಕಿನ ಮದುವೆ ಆದಾಗ ಅಕ್ಕಿ ಜೀವನಕ್ಕೆ ಮುಕ್ತಿ ಸಿಗತ್ತ ಅಂತ ಹೇಳ್ತಾರೆ ಬಲ್ಲವರು. ನೀ ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲ. ಈಗ ಕಾಲ ಬದಲಾಗೈತಿ. ಈ ಹೆಣ್ಣು ಕೂಡ ತಂದೆ ಕಾಲು ಹಿಡಿದು ಹೆಣ್ಣು ಕೇಳೋ ಪರಿಸ್ಥಿತಿ ಬಂದೈತಿ. ಈಗ ನನ್ನ ಮಾರಿ ನೋಡಿ ನನ್ನ ಪ್ರೀತಿ ಮಾಡಿ ನನ್ನ ಸಿಂಗಾರಿ. ನಿನ್ನ ಅಂತೇಳಿ ಏನೈತಿ ಅಂತ ನಾನ್ ನಿನ್ನ ಮಾಡ್ಲಿ? ಎಲ್ಲಾರು ನಂದು ಐತೆ. ಎಲ್ಲಾರು ಅಂತದ್ದು ನಿಂದು ಐತಿ. ಮನಸ ನಾ ಏನ್ ಕೇಳಿದ್ದೆ? ನೀ ಕೇಳಿದ್ದಕ್ಕ ನಾನು ಸಿಟ್ಟಿಗೆದ್ದು ತೋರ್ಸವ. ತಡಿ ಪುರುಷ ಮಾಡ್ಕೊ ಜಂಪ್ ಮಾಡಬೇಡ, ಇನ್ನೂ ಅಲ್ಲಿ ಇರ್ತದೆ. ಸಮಾಧಾನ ಇರು. ನಾ ಕೇಳಿದ್ದು ನಿನ್ನ ಆದಾಯ ಎಷ್ಟೈತಿ ಅಂತ ಕೇಳಕತ್ತಿ. ನನ್ನ ಆದಾಯ ಎಷ್ಟು ಅಂತ ಕೇಳಿದ ನೀ ಕೇಳಿದ್ದಕ್ಕ ನಾನು ಸಿಟ್ಟಿಗೆದ್ದು ತೋರ್ಸವ. हे प्रभु हरि राम कृष्ण जगन्नाथ तो प्रेमानंद ये क्या हुआ? ये मयप्पा बिग बा नाक्सीनाथु पेमेंट ಬಂದ್ಬಿಡು. ಇದು ಬಂದ್ರೆ ನಾಶ ಆಗ್ಬಿಡ್ತೀವಿ ನಾವು. ಇದೇ ನನ್ನ ಹೃದಯ ಅಂತ ಎನರ್ಜಿ ಡ್ರಿಂಕ್ ಅನ್ನಲ್ಲ ಎಲ್ಲೆಲ್ಲೋ ಇರ್ತಾನಪ್ಪ ಯಪ್ಪ ಬಯಲಿಂಕ್ ಏನ್ ತೋರಿಸ್ತೀಯಪ್ಪ ನೀನು ತೋರ್ಸನ್ನಾಕ ಹನುಮಂತ ಎದೆ ಬಗದು ರಾಮ ಸೀತೆನ ತೋರಿಸ್ದಂಗ ನಾನು ಎದೆ ಬಗದು ತೋರಿಸ್ಲೇನಾ? ನೀನೇ ನನ್ನ ಹೃದಯದಾಗ ನೀನು ಹೃದಯ ತೋರಿಸ್ತೀಯ? ಹೃದಯ ತೋರಿಸ್ತೀಯ ನೀನು? ತೋರಿಸ್ತೀಯ? ಬ್ಯಾಡಪ್ಪ, ನೀ ತೋರಿಸೋದು ಬೇಡ, ನಾ ನೋಡೋದು ಬೇಡ. ನೋಡ್ ದೋಸ್ತ, ನಾ ಯಾವ ನೌಕರಿ ಮಾಡ್ತಾನ ಅವನ್ ಹುಡುಕಣ್ಣ ಅವನ್ನಪ್ಪ. ನಿಮ್ಮಂತ ಹುಡುಗಿಯರು ನೌಕರಿಗಳನ್ನ ತಪಾಸಣೆ ಮಾಡಿ ಕುಂತಾರೆ. ನಮ್ಮಂತ ಹುಡುಗರಿಗೆ ಬರಗಾಲ ಬಂದಿತ್ತೆ. ಹಂಗ ಮಾಡ್ಬೇಡ್ರ ರಾಧಿಕಾ, ಸ್ವಲ್ಪ ಮಾಡ್ತೀನಿ. ನಿನಗೆ ಮನ್ಸಿ ಬಂತ ಪೂರ್ತಿ ಮಾಡ್ತೀನಿ. ಸ್ವಲ್ಪ ಮಾಡುದು ನೀನೊಂದು ಅರ್ಥ ತಪ್ಪು ತಿಳ್ಕಂತೇಳಿ ಯವ್ವ ಪ್ರೀತಿ ಮಾಡ್ತೀನಿ ಅಂದ. ಇದು ಯಾವ ಮಾಡಬೇಕಿದೆ? ಇದ್ರದೆಲ್ಲದ ನನ್ನ ಮಾಡುದೆ ಅದರಿ ಪ್ರೀತಿ ಪ್ರೀತಿ ಆತ ಮುಗಿದೋಸ್ತೆ. ನೀ ಇಷ್ಟು ಕೇಳ್ಕೊಳಕತ್ತಿಯಲ್ಲ ಆತ, ನಾನಿನ್ನ ಪ್ರೀತಿ ಮಾಡ್ತೀನಿ. ಏನೋ ಇಷ್ಟು ಬೇಕು ಬಿಟ್ಟಿನಿ 2 ವಾರ ಬಿಟ್ಟಿನಿ ಯವ್ವ. ಯಮ್ಮ ನಾ ಒಂದು ಕೇಳಬೇಕಾಗಿತ್ತು ನಿನ್ನ. ಮುದ್ದೆ ಸಂತದ ಏನೋ ಬಂದ್ಮೇಲೆ ಹೇಳ್ತಾನಂತೆ ಯವ್ವ. ಈಗ ನನಗೆ ಈಗ ಬೇಕ. ಅಲ್ಲ ಯಮ್ಮ ಇದು ಮಿಂಚುತ್ತ ಯವ್ವ ಸುಮ್ಮನೆ ಅವ್ವ ಸಿಟ್ಟಿಗೆಲ್ಲ ಪಾಟ್ ಬರ್ತಾವ ನೋಡು. ಹೋದ ನಮ್ಮ ಹೋದ ಯಾವಾಗ ಇನ್ನೇ ನನಗೆ ನೌಕರಿಲ್ಲ, ನೀನು ಬಿಡು ಅದನ್ನೆಲ್ಲ. ನೀ ಇಷ್ಟ ಕೇಳಕತ್ತಿ ನಾನು ಪ್ರೀತಿ ಮಾಡಕತ್ತೀನಿ. ನೋಡ್ ದೋಸ್ತ, ನಾನು ಮೊಬೈಲ್ ಇದ್ದಂಗ, ನೀನು ಸಿಮ್ ಕಾರ್ಡ್ ಇದ್ದಂಗ. ಹೌದು, ನನ್ನ ಬಂಗಾರದ ಗಿಂಡಿ. ಬಾಳ ಖುಷಿ ಪಡಬೇಡ, ಒಳ್ಳೆ ಆಫರ್ ಸಿಕ್ತು. ನಾ ಸಿಮ್ ಕಾರ್ಡ್ ಚೇಂಜ್ ಮಾಡ್ತೀನಿ. ಮತ್ತೆ ನಿನ್ನ ಮೊಬೈಲ್ಗೆ ನಾನು ಪರ್ಮನೆಂಟ್ ಆಗಲಿದ್ರೆ ಚೇಂಜ್ ಮಾಡುವಂತಿ ಶುರು ಮಾಡುವುದಿಲ್ಲ ಪ್ರೇಮಗಾನ. ಕನ್ನಡ ಮಾತಾಡ್ತಾನೆ, ಇಂಗ್ಲಿಷ್ ಮಾತಾಡ್ತಾನೆ. ಇಂಗ್ಲಿಷ್ ಇರ್ಬೇಕಿದೆ.
ರಾಧಿಕಾ, ಹಾ ಇನ್ನೊಮ್ಮೆ ಭೇಟಿಯಾದಾಗ ನಾನು ನಿನ್ಗೆ ಹಿಡಿಸಿಲ್ಲ ಅಂತ ಹೇಳು. ಇನ್ನು ಬರ್ಲಾ? ಬಾಯ್ ಬಾಯ್. ಇವು ಇಟ್ಟು ದಿನ ಕಾಡ್ನಾಗಿತ್ತನ ಇವತ್ ನಾಡಿಗೆ ಬಂದ ನಾನು ನನಗೆ ಯಾಕ ಡೌಟ್ ಬರಕತ್ತೈತಿ. ಇವ ಸೇಮ್ ಹಂದಿ ತಂಗಿಲ್ಲ ಹೌದಿಲ್ಲ? ನೀನು ಚಿಂಪಾಗಿ ತಂಗಿಲ್ಲ ಹೌದಿಲ್ಲ? ಬಾಯ ಮಡ್ಕೆ ತರಕ್ಲೆ ಹೌದಿಲ್ಲ? ನೀನು ಮುಂಗೇನ ಮಾಡಿ ಹೋಗ್ಲಿ. ಕೃಷ್ಣಪ್ಪರೇ 5 ನಿಮಿಷದಲ್ಲಿ ನಿಮ್ಮ ಮನೆ ಮುಂದೆ ಪ್ರತ್ಯಕ್ಷವಾಗ್ತೀನಿ. ಅದನ್ನ ಯಾವಸ್ಸು ಈ ಆಳ ಫೋನ್ ಯಾಕಾರ ಬಂದವಂತೀನಿ ಹೋಗಕ್ಕೆ 5 ನಿಮಿಷ ತಡವಾದ್ರಿ ಈ ರಾಮಬಹದ್ದೂರ್ ಸೌಕರ್ಯ ತಮ್ಮ ಕೃಷ್ಣಪ್ಪ ಫೋನ್ ಮಾಡೇ ಬಿಡ್ತಾನ್ರಿ. ಈ ಕಾರ್ ಡ್ರೈವರ್ ಯಾಕಾರ ಆಗಿ ಅನ್ಸ್ಬಿಡತ್ ನೋಡ್ರಿ ನನಗಂತ. ಏನಾರ ಅದೀಗ ನಡೋ ರಸ್ತದಾಗ ನಿಂತಿಯಲ್ಲ? ನಾ ಏನ್ ನಿಂತಿಲ್ಲ ಹೊಂಟಿದ್ನ ಸುಮ್ಮನೆ ಅಲ್ಲಿ ನನ್ನ ಲವರ್ ಇಲ್ಲ ಇಲ್ಲೇ ಬಗಲಾಗ ಇದೀನಿ ಅಲ್ಲೇ ಕೊಡ್ತೀಯ? ನನ್ನ ಕ್ರಶ್ ಅವ ಅವ್ನು ನೋಡ್ರೆ ಕತ್ತಿದ್ನಪ್ಪ. ಅಲ್ಲ ನಾ ನಿನ್ನ ರಿಕವರಿ ಮಾಡಿ ಏ ರಾಧಿಕಾ, ನನ್ನ ರಿಕಮಿ ಅನ್ಬೇಡ. ಯಾಕಂದ್ರೆ ಈ ಊರಿನ ಅಗರ್ಭ ಶ್ರೀಮಂತನ ರಾಬೌತ್ ಕಾರ್ ಡ್ರೈವರ್ ಆಗಿನ್ ರಾಧಿಕಾ. ಕಾರ್ ಡ್ರೈವರ್ ಹೌದು ರಾಧಿಕಾ, ಒಮ್ಮೆ ಕ್ಲಚ್ ಹೊತ್ತು ಗೇರ್ ಹಾಕಿ ಎಕ್ಸ್ಲೇಟರ್ ಕೊಟ್ಟಿದ್ರೆ 120 ಹೋಗುತ್ತೆ ಸ್ಪೀಡ್. ಒಮ್ಮೆ ಹತ್ತಿ ನೋಡಿ ನನ್ನ ಕಾರು ತೋರಿಸ್ತೀನಿ ನನ್ನ ಡ್ರೈವಿಂಗ್ ಸ್ಟೈಲ. ಮಾಮ ನಿಂಚಿನ ಫುಲ್ ಹಿಟ್ಟಿ ಬಿದ್ದೋತಪ್ಪ ಬೇಸ್ಗ್ಯಾಗ. ನೀವು ಕಾರಣ ಡ್ರೈವರ್ ಹೌದಾ ರಾಧಿಕಾ? ಹಿಂದೀಟ್ ಇದ್ರೆ ಕೊಟ್ಟು ನೋಡು, ಹೊಡೆದು ತೋರಿಸ್ತೀನಿ. ಏನ ಮಾಡೋದು ತೋರಿಸ್ತೀನಿ. ನಿನ್ನ ಕಾರ್ ಹೊಡಿತೀನಿ ಅಂದ. ಇಲ್ಲಪ್ಪ ನಮ್ದೇನು ಕಾರ್ ಇಲ್ಲ, ಅಲ್ಲ ರಥ ಐತಿ. ಹೊಟ್ಟೆ ಯಾರು ಹೊಡಿಯೋರಿಲ್ಲ ಅಂತ ಆಕಿಗೆ ಹೊಡಿ ಹೋಗ ನೋಡು. ಹೊಡಿಯಂತ ರೆಡಿನೇ ಆಗಿದ್ದೀನಿ ಅಂದಂಗ ನೀನ ಕೇಳ್ತಿ. ನಿಂದಿಟ್ಟಿದ್ರೆ ಕೊಡ್ತೀಯನ? ಏನಂತ ತೋಣಿನ ಜೀವ ಸುಮ್ಮನೆ ನೀನು ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಅಷ್ಟೊಂದು ಯಾಕೆ ಸಿಟ್ ಹಾಕ್ತಿ ಬಿಲ್ಬುಲ್ಲ? ನಾನ್ ಕೇಳಿದ್ದು ನಿನ್ನ ಫೋನ್ ನಂಬರ. ಫೋನ್ ನಂಬರ್ ಅಲ್ಲ, ನಾ ಫೋನ್ ನಂಬರ್ ನಿನ್ ಕೊಡ್ಬೇಕಾ?
ನಮ್ಮಲ್ಲಪ್ಪ ಅದು ನಂಬರ್ ನಾವ್ ಯಾರಿಗೂ ಕೊಟ್ಟೇ ಇಲ್ಲ ಒಮ್ಮೆ ಕೊಟ್ಟು ನಾವ್ ನೋಡು. ಕೊಡೋದೂ ಇಲ್ಲ ಒಮ್ಮೆ ಕೊಟ್ಟು ನೋಡ ನಿನ್ನ ನಂಬರು ಮಾಡ್ತೀನಿ ವಿಡಿಯೋ ಕಾಲ ಆಮೇಲೆ ತೋರಿಸ್ತೀನಿ ಈ ಶಾಮನ ಪವರ ನನ್ನ ಮುಂದೆ ತೋರಿಸ್ಬೇಡ ನಿನ್ನ ಪವರ್ ಒಂದು ಕೊಡಬಾರ್ದ ಕೊಟ್ರೆ ಆ ಕಿಟ್ಟು ನಿನ್ನ ಮುಖ ಪಂಚರ್ ನನ್ನ ಮುಖ ಯಾಕೆ ಪಂಚರ್ ಆಗುತ್ತೆ ನಾನೇನು ಕೇಳಬಾರ್ದು ಕೇಳಿನ ಹುಡುಗಿ ನಿನ್ನ ಫೋನ್ ನಂಬರ್ ಕೇಳಿನಿ ಅಷ್ಟಕ್ಕೂ ನನ್ನ ನಂಬರ್ ನಿನಗೆ ಆಗ್ಬೇಕು ಬೋರ್ ಆದಾಗ ಇನ್ಸ್ಟಾಗ್ರಾಮ್ ಚಾಟಿಂಗ್ ಮಾಡಕ ಬಳ್ಳಾರಿ ಕರ್ಕೊಂಡು ಹೋಗಿ ಸಿನಿಮಾ ಗಿನ್ಮ ತೋರ್ಸ್ಕೊಂಡ್ ಬರಕ ಹುಡುಗಿ ಯಪ್ಪ ಮೊದಲು ನಿನ್ ತಗಸ ಪಾಸಿಂಗ್ ಇಪ್ಪಟ್ ನನ್ ತಗಸು ಅನ್ಸಿ ಈಗಿನ ಹುಡುಗರು ಬರೀ ಹಿಂಗ ನೋಡ್ರಿ ಬರೀ ಇನ್ಸ್ಟಾದಾಗ ಹಾಯ್ ಅಂತ ಮೆಸೇಜ್ ಮಾಡಿದ್ನೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡಿದ್ದೆ ಸ್ಟೆಪ್ ಮೆಸೇಜ್ ಮಾಡಿದ್ನೆ ಬೇಕಾದಂಗ ಮೆಸೇಜ್ ಮಾಡ್ತಾವ ಮತ್ತ ಬಾಯ್ ತಗೊಂಡು ಕುಂದರ್ತಾವ ಅವ್ರ ಮುಂದೆ ದೇವ್ರು ಬರ್ಲಿರಿ ಈಗ ನಾನು ಈ ತಿರುಗಿ ನೋಡಂಗಿಲ್ಲ ನೋಡಿವ್ರು ಎಂತ ದೇವ್ರು ಪ್ರತ್ಯಕ್ಷ ಆದ್ರೂ ತಿರುಗಿ ನೋಡಂಗಿಲ್ಲ ಅಂತ ಕಳ್ಸು ಅಷ್ಟೊಂದು ಯಾಕೆ ಸಿಟ್ಟಾಗ್ತೀಯ ನಾನೇನು ಕೇಳಬಾರ್ದು ಕೇಳಿದೆ ಹುಡುಗಿ ನಿನ್ನ ಫೋನ್ ನಂಬರ್ ಕೇಳಿನಿ ಒಮ್ಮೆ ಫೋನ್ ನಂಬರ್ ಕೇಳಿನಿ ಮೊಬೈಲ್ ಒಂದು ದೇವಸ್ಥಾನ ಇದ್ದಂಗ ವಾಟ್ಸಪ್ ದೇವರ ಭೇಟಿ ಆದಂಗ ಅಲ್ಲಿ ಬಂದೆ ಅಲ್ಲಿಗೆ ಬರ್ಬೇಕ ಮತ್ತೆ ಈ ಶಾಮ್ಗ ನಿನ್ನ ಫೋನ್ ನಂಬರ್ ಕೊಡ್ಲಿದ್ರೆ ಈ ಹೆಣ್ಣಿಗಿರಂತ ಕದ್ದಿಲ್ಲದ ಪಕ್ಕ ಗ್ಯಾರಂಟಿ ನೋಡ ನಿನಗೆ ನನ್ನ ಹತ್ರ ಆಡ ಅವ್ರ ಹತ್ರ ಏನಾಡ್ತಿ ನಮ್ಮ ಅಜ್ಜ ನನ್ನ ಲವರ್ ಇದ್ದಿನ್ಲೇ ಎಲ್ಲಿಗೆ ಹೋಗ್ತಾನ ಅವ ಬರ್ಲಿಕ್ಕ ನಾ ಊರ್ಲ ಕೂಡ ಸಾಯ್ತೀವಿ ನೋಡು ಅವ್ನು ಕರ್ಸ್ರ ಅವ್ನ ಹೆಂಗಾರ ಮಾಡಿ ಇಷ್ಟೆಲ್ಲ ಮಾತಾಡ್ಕತ್ತಲ್ಲ ಏ ನನ್ನೇನ್ ಅರ್ಧ ನಾಡೋಷರ ಮಾಡಿ ಪಕ್ಕ ಹುಡುಗಿ ಆದ್ರೆ ಒಪ್ಪಿಕೋ ನನ್ನ ಲವ್ ಪ್ರಪೋಸ್ ಸಿರಿಗೆರೆ ಜಾತ್ರೆ ಕೊಡಿಸ್ತೀನಿ ನಾಳೆ ನಿಂಗೆ ಸರ್ಪ್ರೈಸ್ ಅಪ್ಪಿ ಈ ರಾಜಕಾರಣ ಬಹಳ ಟೈಟ್ ಒಪ್ಪೋದಿಲ್ಲ ನಿನ್ನ ಪ್ರಪೋಸ್ ಒಂದು ಕೊಡಬಾರ್ದು ಕೊಟ್ಟನಪ್ಪ ಅಂದ್ರೆ ನೀ ಹಾಕಿವೆ ದಾಸ ಲೇ ನಾನು ಯಾಕೆ ಆಗ್ತಿಲ್ಲ ದಾಸ ನಾನು ಯಾಕೆ ಹಾಕ್ತೀನಿ ದಾಸ ಮಾಡ್ತೀನಿ ನಿನಗೆ ರೇಪ ಆಮೇಲೆ ಹಾಕ್ತೀನಿ ನೋಡು ನನ್ನ ವೈಫ್ ಮಮ್ಮ ಶಮ್ಮು ಮಮ್ಮ ಬಾ 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 ದಾರಿಗೆ ಬಂತಲೆ ಹುಡುಗಿ ಎಲ್ಲ ಮಾಡಿ ಹಿಂಗ ಬಾ ದಾರಿಗೆ ಸ್ವಲ್ಪ ಎತ್ತು ನೀ ಪುರುಷಕ್ಕೆ ನೋಡಿ ತಳ ಕುಂತಲ್ಲಿ ಮಮ್ಮ ನೀ ಹೆಂಗ್ ಹೇಳ್ತಿ ನಾ ಹಂಗ ಬಾ ದಾರಿಗೆ ನಿಮ್ಮ ಅವನ ಇಷ್ಟ ತನಕ ಚಿಗಿರಿ ಹಂಗ ಚಿಗದ್ ಹಾಡಿ ಇವಾಗ ಮಾಮ ಅಂದ್ರೆ ಬಿಡ ಮಗನೆಲ್ಲ ಈ ಶಾಮ ಪೇಮೆಂಟ್ ಐತಲ್ಲಪ್ಪ ಮತ್ತೆ ಮಾಮಾರ ಅನ್ನಬೇಕು ನೀನ್ ಲವ್ ಮಾಡ್ತೀನಿ ಹಂಗಾದ್ರೆ ಒಂದು ಪ್ರೇಮಗಾನ ಹಾಡಿ ಕೊಡ್ಬೇಕು ಹಲೋ